ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಚಾರುಂಡಿ. ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರಾ ಅಥವಾ ಎಕ್ಸ್ ಖಾತೆಯನ್ನು ನೋಡ್ತಾ ಇರ್ತೀರಾ, ಸ್ಕ್ರಾಲ್ ಮಾಡ್ತಾ ಇರ್ತೀರಾ. ಒಂದಿಷ್ಟು ವಿಷಯಗಳು ಈಗಾಗಲೇ ಕರ್ನಾಟಕ ರಾಜ್ಯದ ಜನತೆಯನ್ನು ಸಂಚಲನ ಮೂಡಿಸಿದೆ. ಜೊತೆಗೆ ಒಂದು ಆಘಾತಕಾರಿಯಾದಂಥ ಸುದ್ದಿಯೂ ಕೂಡ ಹರಿದಾಡ್ತಾ ಇದೆ. ನಾನು ಕೂಡ ಮುಂಜಾನೆ ಇದರ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ಮಾಡಿದ್ದೆ. ಆದರೆ ಬೆಳಗ್ಗೆ ಸ್ಕ್ರಾಲ್ ಮಾಡಬೇಕಾದ್ರೆ ತಮ್ಮ ವಿರುದ್ಧ ಸುದ್ದಿ ಪ್ರಸಾರ ಮಾಡದಂತೆ ಕೋರ್ಟ್ ಮೊರೆ ಹೋದಂಥ ಬಸವರಾಜ ಬೊಮ್ಮಾಯಿ ಅನ್ನೋ ಸುದ್ದಿಯನ್ನು ನೋಡಿದೆ. ಇದಕ್ಕಿಂತ ಹಿಂದೆ ಹಳೆಯ ವಿಡಿಯೋವನ್ನು ನೀವು ಗಮನಿಸಿದ್ರೆ ಇದೇ ಲಾಯರ್ ಜಗದೀಶ್ ಇದರ ಕುರಿತಾಗಿ ಒಂದಿಷ್ಟು ಮಾತನಾಡಿದ್ರು. ಅದು ಸುದೀರ್ಘವಾಗಿ 15 ನಿಮಿಷಗಳ ಕಾಲ ಮಾತನಾಡಿದಂಥ ಆಡಿಯೋ. ಅವರನ್ನೇ ಸಂಪರ್ಕ ಮಾಡಿದಾಗ ಭಾಳಷ್ಟು ಸಾರಿ ಈ ಥರದ ಸುದ್ದಿಗಳು ಹರಿದಾಡ್ತಾ ಇದ್ದಾಗೆ ನಾವು ಒಂದು ಕಡೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅಥವಾ ಅದು ಸತ್ಯವ ಸುಳ್ಳ ಅನ್ನೋದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ತೀವಿ. ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ಸ್ನೇಹಿತರೆ, ಸ್ಪಷ್ಟವಾಗಿ ಹೇಳಬಹುದು, ನಾವು ಯಾವ ರಾಜಕೀಯ ನೇತಾರರನ್ನು ಕೂಡ ನಂಬಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಇನ್ನೊಂದು ಗೋಮುಖ ವ್ಯಾಘ್ರದಂಥ ಮುಖಗಳು ಕೂಡ ಅನೇಕರಿದ್ದಾರೆ. ಜೊತೆಗೆ ಈಗಾಗಲೇ ಆ ರೀತಿಯಾದಂಥ ಸಂಸದರ ಲೈಂಗಿಕ ಹಗರಣಗಳನ್ನು ಕೂಡ ನಾವೆಲ್ಲರೂ ಕೂಡ ಕೇಳಿ ಬೆಚ್ಚಿ ಬಿದ್ದು ಬಿಟ್ಟಿದ್ದೀವಿ. ಶಾಸಕರಿರ್ಬೋದು, ಸಂಸದರಿರ್ಬೋದು. ಜೊತೆಗೆ ಇದೀಗ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಲೈಂಗಿಕ ದೌರ್ಜನ್ಯ ಜೊತೆಗೆ ಲೈಂಗಿಕ ಹಗರಣದ ಪೆನ್ ಡ್ರೈವ್, CD ಜೊತೆಗೆ ಒಂದಿಷ್ಟು ವಿಡಿಯೋಗಳು ಜನರನ್ನ ತಲುಪಿ ಆಗಿದೆಯಂತೆ. ಹೀಗೊಂದು ಆಘಾತಕಾರಿಯಾದಂಥ ಸುದ್ದಿ ಕರ್ನಾಟಕದಲ್ಲಿ ರಾಜ್ಯದ ಜನತೆಯನ್ನು ಸಂಚಲನ ಮೂಡಿಸಿದೆ. ಇವತ್ತಲ್ಲ ನಾಳೆ ಅವರು ನಮ್ಮ ಮನೆ ಬಳಿಯೇ ಬಂದು ಮತಗಳನ್ನು ಕೂಡ ಯಾಚನೆ ಮಾಡ್ತಾರೆ. ಜೊತೆಗೆ ಈ ರೀತಿಯಾದಂಥ ಅವರ ಹಗರಣಗಳು ಕೂಡ ನಮಗೂ ಕೂಡ ಗೊತ್ತಾದರೂ ಕೂಡ ಅವುಗಳನ್ನು ನೇರವಾಗಿ ನಾವು ಗಮನಿಸಿದ್ರೂ ಕೂಡ ನಾವೇ ಅವರಿಗೆ ಮತ್ತೆ ಮತಯಾಚನೆಯನ್ನು ಮಾಡಿ ಮತ್ತೆ ಅವ್ರನ್ನ ಗೆಲ್ಲಿಸಿ ಇದೇ ಕುರ್ಚಿಯಲ್ಲಿ ಕೂರಿಸಿ ನಮ್ಮನ್ನು ಆಳಲಿಕ್ಕೆ ಮತ್ತೆ ಬಿಡ್ತೀವಿ. ಈ ರೀತಿಯಾದಂಥ ಪರಿಸ್ಥಿತಿ, ಜನರ ಮನಸ್ಥಿತಿ ಎಲ್ಲವೂ ಕೂಡ ಇದೆ. ಈಗ ಸದ್ಯ ಆಲೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮನಸ್ಥಿತಿ ನಮ್ಮದಾಗಬೇಕಾಗಿದೆ. ಯಾಕೆಂದರೆ ಈಗ ಮತ್ತೊಂದು ಅದೇ ರೀತಿಯಾದಂಥ ಲೈಂಗಿಕ ದೌರ್ಜನ್ಯದ ಹಗರಣದ ವಿಡಿಯೋಗಳು ಈಗ ಹರಿದಾಡ್ತಾ ಇವೆ ಅಂತೆ. ಈಗಾಗಲೇ ಹಾಸನದ ಸಂಸದ ಗೊತ್ತು ನಿಮಗೆಲ್ರಿಗೂ ಕೂಡ, ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಹಗರಣವನ್ನು ಇಡೀ ವಿಶ್ವ ಕಂಡು ಕೇಳಿ ಬೆಚ್ಚಿ ಬಿದ್ದು ಬಿಟ್ಟಿದೆ. ಅಂಥ ಆಘಾತಕಾರಿಯಾದಂಥ ಸುದ್ದಿಯನ್ನು ನಾವೆಲ್ಲರೂ ಕೂಡ ಕೇಳಿ ಈ ರೀತಿಯಾಗಲೂ ಕೂಡ ಇರುತ್ತಾ ಅನ್ನೋ ಮನಸ್ಥಿತಿಗಳನ್ನು, ಜೊತೆಗೆ ಇಷ್ಟು ಕ್ರೌರ್ಯದ ಪ್ರಕರಣಗಳು ಕೂಡ ನಮ್ಮ ರಾಜ್ಯದಲ್ಲಿ ನಾಯಕರು ನಡೆಸ್ತಾ ಇದ್ದಾರಲ್ವಾ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಿದ್ದೀವಿ. ಆದರೆ ಇದೀಗ ಮತ್ತೊಂದು ಅಂಥದ್ದೇ ಸುದ್ದಿಯೊಂದು ಹೊರಬೀಳಲಿದೆಯಂತೆ. ಜೊತೆಗೆ ಈ ಕುರಿತಾಗಿ ಈಗಾಗಲೇ ಎಲ್ಲ ವಿಡಿಯೋಗಳು ಜನರ ಕೈ ತಲುಪಿದ್ದು. ಕೆಲವೊಬ್ಬರು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದ್ವಿ ಈ ವಿಡಿಯೋ, ಅಬ್ಬಬ್ಬ ಇಂಥ ನಾಯಕನದ್ದ ಅಂತ. ಹಳೆ ವಿಡಿಯೋವನ್ನು ನೀವು ನನ್ನ ಹಳೆಯ ವಿಡಿಯೋವನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಲಾಯರ್ ಜಗದೀಶ್ ಮಾತನಾಡಿದ್ದು. ಕೆಲವೊಬ್ಬರು ಆತ 420 ಜಗದೀಶ್ ಅಂತ ಕೆಲವೊಬ್ರು ಕೆಡ್ದ ಕಮೆಂಟ್ಸ್ ಮಾಡ್ತಾರೆ. ನಿನಗೆ ಗೊತ್ತಿದ್ದರೆ ನೇರವಾಗಿ ಅವರ ಹೆಸರನ್ನು ಹೇಳಪ್ಪ, ಯಾರು ಅಂತ ಹೇಳಪ್ಪ ಅಂತ. ಅವರು ಮಾತನಾಡಬೇಕಾದ್ರೆ ಸುದೀರ್ಘ ಆಡಿಯೋದಲ್ಲಿ ಒಂದು ಕಡೆ ಮಾಜಿ CM ಅಂತ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಇನ್ನೊಂದಿಷ್ಟು ಆ ಮಾಜಿ CMಗೆ ಒಂದಿಷ್ಟು ಮಂಡಿ ನೋವಿದೆ ಅಂತ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಎಲ್ಲೂ ಕೂಡ ಯಾರ ಹೆಸರನ್ನು ಕೂಡ ಬಹಿರಂಗಗೊಳಿಸಿಲ್ಲ. ಆತ ಪಲ್ಲಂಗದಾಟವನ್ನು ಆಡಿರೋ ದೃಶ್ಯಗಳಲ್ಲಿ ಅನೇಕ ತೆಲುಗು ಜೊತೆಗೆ ತಮಿಳು ಚಿತ್ರರಂಗದ ನಟಿಯರಿದ್ದಾರೆ. ಕನ್ನಡದ ಖ್ಯಾತ ಚಿತ್ರನಟಿಯೂ ಕೂಡ ಆ ವಿಡಿಯೋಗಳಲ್ಲಿದ್ದಾರೆ. ಜೊತೆಗೆ ಆಕೆ ಹೋಟೆಲ್ನಿಂದ ಹೊರಗೆ ಬರಬೇಕಾದ್ರೆ ಇದೇ ರಾಜಕೀಯ ನಾಯಕನ ಜೊತೆ ಗಲಾಟೆ ಮಾಡ್ತಾರಂತೆ. ಸ್ವಲ್ಪ ಜಗಳವೂ ಕೂಡ ಆಗುತ್ತಂತೆ. ಗಲಾಟೆ ಏನಕ್ಕೆ ಅಂದರೆ ನನಗೆ ಕಾರ್ ಕೊಡಿಸಬೇಕು, ಅಲ್ಲಿಯವರೆಗೂ ನಾನು ಹೊರ ಹೋಗೋದಿಲ್ಲ ಅಂತ. ಆ ಥರದ ದೃಶ್ಯಗಳು ಕೂಡ ಇದೆಯಂತೆ. ಇನ್ನೊಬ್ಬ ಕರ್ನಾಟಕದ BJP ನಾಯಕನ ಚುಂಬಿಸೋ ದೃಶ್ಯಗಳು ಕೂಡ ಈಗ ಸದ್ಯ ವೈರಲ್ ಆಗುತ್ತೆ. ಅದನ್ನು ಕೂಡ ನಾವು ಬಹಿರಂಗಪಡಿಸ್ತೀವಿ. ಈಗಾಗಲೇ ಇದನ್ನು ಪ್ರಜ್ವಲ್ ರೇವಣ್ಣನ ಕೇಸ್ ರೀತಿ ಜನಸಾಮಾನ್ಯರ ಬಳಿ ವಿಡಿಯೋಗಳನ್ನು ಹರಿಬಿಟ್ಟು ಹೆಣ್ಣು ಮಕ್ಕಳ ಮಾನಹಾನಿಯನ್ನು ಮಾಡೋ ಪ್ರಯತ್ನ ಅಥವಾ ತೇಜೋವಧಿಯನ್ನು ಮಾಡುವ ಪ್ರಯತ್ನ ನಾವು ಮಾಡೋದಿಲ್ಲ. ಇದು ಈಗಾಗಲೇ ಸುಪ್ರೀಂ ಕೋರ್ಟ್ ಹಂತಕ್ಕೂ ಕೂಡ ಹೋಗಿದೆ. ಅಲ್ಲಿಯ ಮುಖಾಂತರ ಈ ಕೇಸ್ನ ತನಿಖೆಯಾಗುತ್ತೆ. ರಾಜಕೀಯ ನೇತಾರರ, ಅದು ಕರ್ನಾಟಕದ ಮಾಜಿ CMನ ನಿಜ ಬಣ್ಣ ಬಯಲು ಮಾಡೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಲಾಯರ್ ಜಗದೀಶ್ ಅವರು ಈ ಮುಖಾಂತರ ಸ್ಪಷ್ಟವನ್ನು ಪಡಿಸಿದರು. ಈಗಾಗಲೇ ಈ ವಿಷಯ ಕರ್ನಾಟಕದಾದ್ಯಂತ ಭುಗಿಲೆದ್ದಿದ್ದು. ಈ ವಿಚಾರವಾಗಿ ಒಬ್ಬ ಮಾಜಿ CM ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅದು ಯಾವ ಉದ್ದೇಶಕ್ಕೋ, ಜೊತೆಗೆ ತಮ್ಮ ಮಾನಹಾನಿಯನ್ನು, ತಮ್ಮ ತೇಜೋವಧಿಯನ್ನು, ನನಗಿರ್ತಕ್ಕಂಥ ಪ್ರತಿಷ್ಠಿತೆ ಜೊತೆಗೆ ಜನಪ್ರಿಯತೆಯನ್ನು ತೇಜೋವಧೆ ಮಾಡಬೇಕು, ಮುಖಭಂಗ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೀಗೆ
ಲಾಯರ್ ಜಗದೀಶ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಉದ್ದೇಶವಾಗಿಯೋ ಅಥವಾ ಈ ಥರದ ದೃಶ್ಯಗಳು ಅದು ಡೀಪ್ ಫೇಕಿಂಗ್ ಆಗಿರ್ಬೋದು, ಜೊತೆಗೆ ಆ ವಿಡಿಯೋಗಳು ಮಾರ್ಫಿಂಗ್ ಆಗಿರ್ಬೋದು. ಈಗ AI ಟೆಕ್ನಾಲಜಿಯ ಕಾಲ, ಹಾಗಾಗಿ ಈ ವಿಡಿಯೋಗಳೆಲ್ಲವೂ ಫೇಕ್ ಇರ್ಬೋದು. ಹಾಗಾಗಿ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸಗಳಾಗಬಾರ್ದು ಅಂತ ಕೋರ್ಟಿಂದ ಸ್ಟೇಯನ್ನು ತರೋ ಪ್ರಯತ್ನವನ್ನು ಒಬ್ಬ ಮಾಜಿ CM, ಅದು ಕೂಡ ಮಾಜಿ CM ಅಂದರೆ ನಾನು ಆರಂಭದಲ್ಲಿ ಹೇಳಿದೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆ ಥರದ ಕೋರ್ಟ್ ಮೊರೆಗೆ ಹೋಗಿದ್ದಾರೆ. ಕಾನೂನಿನ ಮುಖಾಂತರ ಇದನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಯಾವುದೇ ಮಾಧ್ಯಮಗಳು ತಮ್ಮ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಅಥವಾ ತಮ್ಮ ವಿರುದ್ಧವಾಗಿ ಈ ರೀತಿಯಾದಂಥ ತೇಜೋವಧಿಯನ್ನು ಮಾಡುವ ಕೆಲಸವನ್ನು, ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಕೋರ್ಟ್ ಮೊರೆಯನ್ನು ಕೂಡ ಹೋಗಿರೋದು. ಅದು ಇವತ್ತು ಕೂಡ ಬೆಂಗಳೂರಿನ ನ್ಯಾಯಾಲಯದಲ್ಲಿ ಅದರ ಆದೇಶವು ಕೂಡ ಪ್ರಕಟವಾಗುತ್ತೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಹೇಳಲೇಬೇಕು. ಬಸವರಾಜ ಬೊಮ್ಮಾಯಿ ಅವರಿಗೆ ಯಾಕೆ ಭಯ? ಈ ರೀತಿಯಾದಂಥ ಒಂದಿಷ್ಟು ಕಮೆಂಟ್ಸ್ಗಳು ಒಂದೊಂದು ಕಡೆ ಕೇಳಿ ಬರ್ತಾ ಇರೋದು. ಯಾಕೆಂದರೆ ಈಗಾಗಲೇ ಮಾಜಿ CM ಅದು 15 ತಿಂಗಳ ಹಿಂದಿನ CM ಅಂತ ಹೇಳಿ ಇದೇ ಲಾಯರ್ ಜಗದೀಶ್ ಅವರು ಒಂದಿಷ್ಟು ವೈರಲ್ ಮಾತುಗಳನ್ನು ಆಡಿದ್ರಿಂದಲೇ ಎಲ್ಲೋ ಈ ರೀತಿಯಾದಂಥ ಕೆಟ್ಟ ಉದ್ದೇಶಗಳಿಂದ, ದುರುದ್ದೇಶಗಳಿಂದ ಕೆಲವೊಬ್ಬರು ಈ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿರ್ಬೋದು. BJP ಎಸ್ಪೆಷಲಿ ಈ ಹಿಂದೆಯೂ ಕೂಡ ಜಮಖಂಡಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ನ್ಯಾಮಗೌಡ ಅವರು ಒಂದು ವೈರಲ್ ಮಾಡಿಬಿಟ್ಟಿದ್ರು, ಒಂದು ಮಾತನ್ನು ಹಾಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಅವ್ರು ಹೇಳಿದ್ದಿಷ್ಟೇ, BJPಯ ಒಬ್ಬ ಮಾಜಿ ಮುಖ್ಯಮಂತ್ರಿಯ ವಿಡಿಯೋ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ ಅಂತ. ಅದಾದ ಮೇಲೆ ಮಾಧ್ಯಮಗಳಲ್ಲಿ ಈ ರೀತಿಯಾದಂಥ ಒಂದು ಹೈಪ್ ಕ್ರಿಯೇಟ್ ಆಗಿದ್ದು ಅದು ಬೆಂಕಿ ಬಿರುಗಾಳಿ ಅಂತ ಕರ್ನಾಟಕ ರಾಜ್ಯದಾದಂಥ ವ್ಯಾಪಿಸಿಬಿಡ್ತು. ಯಾರಾತ ಮಾಜಿ CM ಈ ತರಹದ ಲೈಂಗಿಕ ದೌರ್ಜನ್ಯಗಳಲ್ಲೂ ಕೂಡ ಭಾಗಿಯಾಗಿರೋನು ಯಾರು ಅಂತ. ಒಂದು ಕಡೆ BJP ಪಕ್ಷಕ್ಕೂ ಕೂಡ ಇದು ಮುಖಭಂಗ, ಮುಜುಗರದ ಸಂಗತಿ. ಪ್ರತಿನಿತ್ಯವೂ ಕೂಡ ಈ ಥರದ ಘಟನೆಗಳನ್ನು ಕೇಳ್ತಾ ಇದ್ದೀವಿ. ಒಂದು ಕಡೆ ಪಕ್ಷ ಕೂಡ ಈಗಾಗಲೇ ಕಾಂಗ್ರೆಸ್ನ ಮೂಢ ಹಗರಣ, ಇನ್ನೊಂದು ಕಡೆ ವಾಲ್ಮೀಕಿ ಹಗರಣಗಳನ್ನು ಹೇಗಾದರೂ ಮಾಡಿ ಪ್ಲಸ್ ಮಾಡಿಕೊಂಡು ಎನ್ಕ್ಯಾಶ್ ಮಾಡಿಕೊಂಡು ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನಗಳು ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಈ ಒಂದು ಲೈಂಗಿಕ ಹಗರಣದ ಹಳೆಯ ವಿಡಿಯೋಗಳನ್ನು ಇಟ್ಕೊಂಡು, ಅದು ಕೂಡ ಯಾವುದೋ ಒಬ್ಬ ಮಾಜಿ CMನ ವಿಡಿಯೋಗಳನ್ನು ಇಟ್ಕೊಂಡು BJPಗೂ ಕೂಡ ಮುಜುಗರ ತರಬೇಕು, ಮುಖಭಂಗ ತರಬೇಕು, ಅದು ಹೈಕಮಾಂಡ್ ವಿಚಾರದಲ್ಲಿ ಕೇಂದ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಬೇಕು ಅನ್ನೋ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇದೆಯಾ ಅನ್ನೋ ಒಂದಿಷ್ಟು ಊಹಾಪೋಹಗಳು ನಡೀತಾ ಇದೆ. ಅದೇನೇ ಇರಲಿ, ಇದು ಯಾವಾಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಆದರೆ ಅದಕ್ಕೊಂದು ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಕಳ್ಳನ ಮನಸ್ಸು ಹುಳ್ಳುಗೆ ಅಂತ, ಅಥವಾ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಳ್ಳೋದು ಯಾಕೆ ಅಂತ. ಈ ರೀತಿಯಾದಂಥ ಕಮೆಂಟ್ಸ್ಗಳು ಕೇಳಿ ಬರ್ತಾ ಇರೋದು ಯಾಕೆ ಅಂದರೆ ಬೊಮ್ಮಾಯಿ ಅವರು ಸ್ಟೇ ತಂದಿದ್ದಕ್ಕೆ. ಅದಕ್ಕೆ ಆ ವಿಡಿಯೋಗಳಿಗೂ ಬೊಮ್ಮಾಯಿ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲದೇ ಇರಬಹುದು, ಅಥವಾ ಅದು ಕಾನೂನಿನಾತ್ಮಕವಾಗಿ ಹೋರಾಟ ಮಾಡಿ ಅದನ್ನು ಬಗೆಹರಿಸಿಕೊಳ್ಳಬಹುದು, ಅಥವಾ AI ಟೆಕ್ನಾಲಜಿಯನ್ನು ಬಳಸಿ ಈ ರೀತಿಯಾಗಿ ಬೊಮ್ಮಾಯಿ ಅವರ ಹೆಸರನ್ನು ಕೆಡಿಸ್ಲಿಕ್ಕೂ ಕೂಡ ಕಿಡಿಗೇಡಿಗಳು ಪ್ರಯತ್ನ ಪಟ್ಟಿರ್ಬೋದು. ಅದು ಒಂದು ಬದಿಗಿಡೋಣ. ಆದರೆ ಇದನ್ನು ನಾನು ಕಾನೂನಾತ್ಮಕವಾಗಿ ಹೋರಾಡ್ತೀನಿ, ಅದು ಯಾವ ವಿಡಿಯೋಗಳಿರಲಿ ರಿಲೀಸ್ ಮಾಡಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನು BJP ಸರ್ಕಾರ ಆಗಿರ್ಬೋದು ಅಥವಾ ಬೊಮ್ಮಾಯಿ ಅವರು ಪ್ರಯತ್ನ ಪಡ್ಬೋದಿತ್ತು. ಅಥವಾ BJP ಪಕ್ಷದ ಕಚೇರಿಯಿಂದಲೇ ಒಂದು X ಖಾತೆಯಲ್ಲಿ ಒಂದು ಟ್ವೀಟನ್ನು ಮಾಡಬಹುದಿತ್ತು. ಈ ರೀತಿಯಾಗಿ ಇದು ಎಲ್ಲವೂ ಸುಳ್ಳು ಅಂತ ಹೇಳಿ ಹೈಕಮಾಂಡ್ ಕಡೆಯಿಂದಲೇ ಒಂದು ಟೆಕ್ಸ್ಟ್ ರೀತಿಯಾಗಿ ಬಂದಿದ್ದರೆ, ಒಂದು ಮೆಸೇಜ್ ರೀತಿಯಾಗಿ ಬಂದಿದ್ದರೆ ಜನರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ ಬರ್ತಾ ಇತ್ತು. ಆದರೆ ಬಹಳಷ್ಟು ಜನರಿಗೆ ಯೋಚನೆ ಮಾಡ್ತಾ ಇರೋದು ಒಂದೇ, ಇದೆಲ್ಲವೂ ಕೂಡ ನಾವು ಅಂದುಕೊಂಡಂತಹ ವ್ಯಕ್ತಿಯದ್ದೇ ಇರಬಹುದಾ, ನಾವು ಅಂದುಕೊಂಡಂತಹ ನಟಿಯದ್ದೇ ಇರಬಹುದಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಂತೂ ವೇದಿಕೆಗಳ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು, ಅದು ವೈರಲ್ ಆಗ್ತಾ ಇರೋದು, ಟ್ರೋಲ್ ಆಗ್ತಾ ಇದೆ, ದಮ್ ಇದ್ದರೆ ತಾಕತ್ತಿದ್ರೆ ಅನ್ನೋ ಮಾತುಗಳನ್ನು ಬೊಮ್ಮಾಯಿ ಅವರು ಅನೇಕ ಸಾರಿ ಹೇಳ್ತಾ ಇರೋದು. ಆ ರೀತಿಯಾದಂಥ ಒಂದಿಷ್ಟು ಟ್ರೋಲ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲೂ ಕೂಡ ಇಲ್ಲಿ ನಿಖರವಾಗಿ ಇಂತಹದ್ದೇ CMದು ಮಾಜಿ CMದು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಇದೇ ಪ್ರತಿಬಂಧಕಾದೇಶವನ್ನು ಕೋರಿ ಬೆಂಗಳೂರು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಅದರ ಕುರಿತಾಗಿ ಸತ್ರ ನ್ಯಾಯಾಲಯ ಕೂಡ ಇವತ್ತು ಆದೇಶವನ್ನು ಹೊರಡಿಸಬೇಕಾಗಿದೆ. ಒಂದಿಷ್ಟು ಮಾಹಿತಿಯನ್ನು ಕೊಡಲೇಬೇಕು ನಾನು. 8ನೇ ಹೆಚ್ಚುವರಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಾಣಿ ಎ ಶೆಟ್ಟಿ ಅನ್ನೋರು ಈ ಮೂಲ ದಾವೆಯನ್ನು ಹೂಡಿದ ಮೇಲೆ ಅದರ ಕುರಿತಾಗಿ ವಿಚಾರಣೆಯನ್ನು ಕೂಡ ನಡೆಸಿದರು. ಇವತ್ತು ಅದೇ ಪ್ರತಿಬಂಧಕ ಆದೇಶದ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಅದರ ಆದೇಶ ಇವತ್ತು ಹೊರಬೀಳೋ ಸಾಧ್ಯತೆ ಇದೆ. ಒಂದು ಕಡೆ ಇದಕ್ಕೆ KN ಜಗದೀಶ್ ಲಾಯರ್ ಅವರಿಗೆ ಈ ರೀತಿಯಾದಂಥ ಅವಹೇಳನಕಾರಿಯಾದಂಥ ಮಾತುಗಳನ್ನು ಆಡಬಾರ್ದು, ಜೊತೆಗೆ ಅವರ ತೇಜೋವಧೆ ಮಾಡುವ ಕೆಲಸವನ್ನು ಕೂಡ ಮಾಡಬಾರ್ದು ಅನ್ನೋ ಒಂದಿಷ್ಟು ಆದೇಶಗಳು ಕೂಡ ಹೊರಬೀಳೋ ಸಾಧ್ಯತೆ ಇದೆ. ಅವರು ಕೂಡ ಇವತ್ತು ಕೋರ್ಟ್ ಮೆಟ್ಲೇರೋ ಸಾಧ್ಯತೆಗಳು ಕೂಡ ಕಾಣಸಿಗ್ತಾ ಇರೋದು. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನು ಮಂಡಿಸಲಿದ್ದಾರೆ.
ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಕೂಡ ಈಗ ಸಲ್ಲಿಸಬೇಕಾಗಿದೆ. ಅಂದರೆ ಆಗಸ್ಟ್ 28 ಇವತ್ತು ಆದೇಶ ಹೊರಬೀಳುತ್ತೆ. ಜೊತೆಗೆ ಯಾವುದೇ ರೀತಿಯಾದಂಥ ಆಕ್ಷೇಪಾರ್ಹ ಹೇಳಿಕೆಗಳನ್ನು ಕೂಡ ಲಾಯರ್ ನೀಡಬಾರ್ದು. ಅನೇಕ ಮಾತುಗಳನ್ನು ಕೂಡ ಈಗ ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಹೊರಟಿದ್ದಾರೆ ಅನ್ನೋ ತೆರೆಮರೆಯ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದು ಯಾವ ಉದ್ದೇಶಕ್ಕೆ ಏನು ಅದ್ಯಾವುದು ಕೂಡ ಸ್ಪಷ್ಟವಾಗಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಒಟ್ಟಾರೆಯಾಗಿ ಕರ್ನಾಟಕದ ರಾಜ್ಯದ ಮಾಜಿ CM ಒಬ್ಬನ ಲೈಂಗಿಕ ಹಗರಣ ಜನರ ಕೈ ತಲುಪಿದೆಯಂತೆ. ಅವರ ತೇಜೋವಧಿಯನ್ನು ಮಾಡೋದಿರ್ಬೋದು ಅಥವಾ ಅವರ ಹಿಂದಿನ ಗೋಮುಖ ವ್ಯಗ್ರದ ನಿಜ ಬಣ್ಣ ನಯ ಅಸಲಿ ಮುಖ ಬಯಲಾಗುವ ಪರಿಸ್ಥಿತಿ ಸದ್ಯ ಬರ್ತಾ ಇದೆ. ಹಾಗಾದರೆ ನಾವು ಕೂಡ ಕುತೂಹಲದಿಂದ ಇದ್ದೀವಿ. ಯಾರೆಲ್ಲ ಈ ರೀತಿಯಾದಂಥ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಜೊತೆಗೆ ಜನರ ಮುಂದೆ ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ನಾಯಕ ಅಂತ ಹೇಳ್ಕೊಂಡು ತಿರುಗಾಡುವವರಿದ್ದಾರೆ, ಅವರೆಲ್ಲರ ಅಸಲಿ ಮುಖ ಬಯಲಾಗಬೇಕು. ಪ್ರಾಮಾಣಿಕ ನಾಯಕರು ನಮ್ಮ ರಾಜ್ಯವನ್ನು ಆಳುವಂತಾಗಬೇಕು. ಅಷ್ಟೇ ನಾವು ಬಯಸೋದು ಅಂತ ಹೇಳ್ತಾ ಇದೇ ರೀತಿಯಾದಂಥ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.